ಬಿಜೆಪಿ ಬುರುಡೆ ಬಿಡುತ್ತೆ ಮಧ್ಯಮ ವರ್ಗದವ್ರದ್ದಂತೆ. ಅಯೋಗ್ಯರು ತಗೊಂಬಂದು ಒಬ್ಬ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರದಲ್ಲಿ. ಇವತ್ತು ಯಾರೋ ಒಬ್ಬ ಯೂಸ್ಲೆಸ್ ಮಿನಿಸ್ಟ್ರನ್ನ ಹಾಕಿದ್ದಾರೆ. ಆ ಮಿನಿಸ್ಟ್ರಿನ ಪಕ್ಷದ ಒಬ್ಬ ಮುಖ್ಯಮಂತ್ರಿ ಮಗ ಬುರುಡೆ ಬಿಡ್ತಾರೆ ಕೂತ್ಕೊಂಡು ಒಂದು ಕಡೆ. ವಿಶಾಖಪಟ್ಟಣಂ ಬನ್ನಿ, ನಮ್ಮೂರು ನೋಡಿ, ಅವ್ರು ಕ್ರಮ ತಗೊಳಿದ್ರೆ ಕರ್ನಾಟಕದವ್ರು ನಾನೇನು ಮಾಡೋಕ್ಕಾಗತ್ತೆ, ನೀನು ಪಕ್ಷದ ಮಿನಿಸ್ಟರ್ ಏನು ಕತೆ ಕಾಯ್ತಾ ಇದ್ದಾನೆ ಅಂತ ಕೇಳಬೇಕು ಯಾವನಾರ ಒಬ್ಬ. ಯೋಗ್ಯತೆಗೆ ಇವ್ರಿಗೆ ನೆಟ್ಟಿಗೆ ವಿಮಾನ ಓಡಿಸೋ ಕಂಪನಿಗಳನ್ನು ನಿಗ್ರಹಿಸಕ್ಕೆ ಬರದೇ ಇರೋರುಗಳು ದೊಡ್ಡದಾಗಿ ಏನೋ ಕಟ್ಬಿಡ್ತಾರಂತೆ ದೇಶನ. ದಿನಕ್ಕೆ 2200 ವಿಮಾನಗಳನ್ನು ನಡೆಸೋ ಈ ಕಂಪನಿ, ಇದೆಲ್ಲ ಮನಾಪಲಿಯ ಏಕಸ್ವಾಮ್ಯತೆಯ ಪರಿಣಾಮಗಳು ಇವೆಲ್ಲ. ಯಾವಾಗ ಸರ್ಕಾರಗಳು ಏಕಸ್ವಾಮ್ಯತೆ ಕಡೆಗೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುತ್ತೆ, ಹೇಸಿಗೆ ತಿನ್ಕೊಂಡು, ಆಗಿರೋ ಪರಿಣಾಮಗಳು ಇವೆಲ್ಲ. ಇನ್ನೂ ಕಾದಿದೆ ನಿಮಗೆ ಆಟಗಳು, ಈ ಏಕಸ್ವಾಮ್ಯತೆ ಆಟಗಳು ಎಲ್ಲ ಮನಾಪಲಿಯ ಆಟಗಳ ಪರಿಣಾಮ. ಇದು ಅನುಭವಿಸ್ಬೇಕಾಗಿರೋದು. 10% ಏರುಪೇರು ಆದರೆ ಸಾಕು, ಅಷ್ಟಾಗಿದೆ ಈಗ. ದೆಹಲಿ ಏರ್ಪೋರ್ಟಲ್ಲಿ ಒಂದು ಕಡೆಯಲ್ಲಿ ಚಳಿ, ಒಂದು ಕಡೆ ವೆದರ್ ಸರಿ ಇಲ್ಲ, ಒಂದು ಕಡೆ ಇನ್ನೊಂದು ಮತ್ತೊಂದು. ಪಾಪ ಜನ ಹೋಗ್ಲಿ, ಹಾಳಾಗಿ ಹೋಗ್ಲಿ, ಅವನು ಅನ್ನ ತಿಂತಾನೋ ಏನು ತಿಂತಾನೋ ಅವನು, ಆ CEO ಕಂಪನಿನವನು. ಮೊದಲಾದರೂ ಹೇಳಕ್ಕೆ ಏನು ರೋಗ ಬರ್ತಿತ್ತು ಆ ಪ್ರಾಣಿಗೆ. ವಿಮಾನ ನಿಲ್ದಾಣಕ್ಕೆ ಹೋದ್ಮೇಲೆ ಜನಗಳು ಮೊಬೈಲಲ್ಲಿ ಬರ್ತಾ ಇದೆ ಎಲ್ಲರಿಗೂ, ನಿನ್ ವಿಮಾನ ಇಲ್ಲ, ನಿನ್ ವಿಮಾನ ಇಲ್ಲ, ನಿನ್ ವಿಮಾನ ಇಲ್ಲ ಅಂತ. ಗಂಟೆ ಕ್ಯೂ ಅಲ್ಲಿ ನಿಂತ ಮೇಲೆ ಗೊತ್ತಾಗ್ತದೆ. ಅದಾದ್ಮೇಲೆ ಆಮೇಲೆ ಧರ್ಮಕ್ಕೆ ಕೊಡೋರ್ ತರ ರೀಫಂಡ್ ಕೊಡ್ತಾನೆ. ನಿಮ್ಮ ಅಪ್ಪನ ಮನೆ ದುಡ್ಡು ಧರ್ಮಕ್ಕೆ ಅಯೋಗ್ಯ, ನೀನ್ ದುಡ್ದಿದ್ಯಾ ಬೆವರು ಸುರಿಸ್ಕೊಂಡು. ಏನ್ರಿ ದೇಶ ಹಿಂಗಾಗೋಯ್ತು, ಬರೀ ಬುರುಡೆ ಬಿಡ್ತೀವಲ್ರಿ. ದೇಶ ಹಂಗಾಗೋಗಿದೆ, ಹಿಂಗೋಗಿದೆ. ಒಂದು ಯೋಗ್ಯತೆಗೆ ನೆಟ್ಟಿಗೆ ಇದನ್ನು ರಿಪೇರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಈಗ ಬರೀ ಅವನು ಸುಳ್ಳು ಹೇಳ್ತಿದ್ದಾನೆ, ಅದನ್ನು ಕೇಳಿಸ್ಕೊಂಡು ಘನಂದಾರಿ ಕೇಂದ್ರ ಸರ್ಕಾರ ಬಾಯಿ ಮುಚ್ಕೊಂಡು ಕೂತಿದೆ. ಅವ್ರಿಗೆ ಬೇಕಾಗಿರೋದೇನು ಪಾಲಿಟಿಕ್ಸು.